ಕನ್ನಡದ ಹಾಡನ್ನು ಹಾಡಿ ಅಂತ ಕೇಳಿದ್ದಕ್ಕೆ ಪೆಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿದ್ದ ಗಾಯಕ ಸೋನು ನಿಗಮ್ ಇಲ್ಲಿ ತನಕ ತನಿಖೆಗೆ ಸಹಕಾರ ನೀಡದೆ ಡೋಂಟ್ ಕೇರ್ ವರ್ತನೆ ಮಾಡ್ತಾ ಇದ್ದಾರಂತೆ. ಪೊಲೀಸರು ಸೋನು ನಿಗಮ್ ಹೇಳಿಕೆಯನ್ನು ಪಡ್ಕೊಂಡು ತನಿಖೆ ನಡೆಸೋದಕ್ಕೆ ಹಲವು ಬಾರಿ ಪ್ರಯತ್ನ ಪಟ್ಟರು. ಸೋನು ನಿಗಮ್ ಮಾತ್ರ ಪೊಲೀಸರ ಕೈಗೆ ಸಿಗದಂತೆ ತನಿಖೆಗೆ ಅಸಹಕಾರ ತೋರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ನೋಟಿಸ್ ಜಾರಿ ಮಾಡಿ ತನಿಖೆಗೆ ಅವಕಾಶ ನೀಡುವಂತೆ ಸೂಚಿಸಲಿದ್ದಾರೆ. 1 ವಾರದ ಒಳಗೆ ಅವರು ತನಿಖೆಗೆ ಸ್ಪಂದಿಸದೇ ಇದ್ದರೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಲು ಚಿಂತನೆ ನಡೆಸಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮದಲ್ಲಿ ಕನ್ನಡದ ಹಾಡನ್ನು ಕೇಳಿದ್ದಕ್ಕೆ ಪೆಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿ ಮಾತನಾಡಿದರು. ನಂತರ ಸೋನು ನಿಗಮ್ ವಿರುದ್ಧ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಕೇಸ್ ಸಂಬಂಧ ಕೋರ್ಟ್ಗೆ ಹೋಗಿದ್ದ ಸೋನು ನಿಗಮ್ಗೆ ಬಲವಂತದ ಕ್ರಮ ಬೇಡ, ತನಿಖೆಗೆ ಸ್ಪಂದಿಸಿ ಅಂತ ಹೇಳಿತ್ತು. ಅಷ್ಟೇ ಅಲ್ಲದೆ ಪೊಲೀಸರೇ ಸೋನು ನಿಗಮ್ನ ಮುಂಬೈ ಮನೆಗೆ ಹೋಗಿ ಹೇಳಿಕೆ ದಾಖಲಿಸಿಕೊಂಡು ಬರುವಂತೆ ಸೂಚಿಸಿ ಅದಕ್ಕೆ ಖರ್ಚು ವೆಚ್ಚವನ್ನು ಅವರಿಂದಲೇ ಭರಿಸುವಂತೆ ಸೂಚಿಸಿತ್ತು. ಆದರೆ ಸೋನು ನಿಗಮ್ ಮಾತ್ರ ಇಲ್ಲಿವರೆಗೂ ಪೊಲೀಸರ ಭೇಟಿಗೆ ಅವಕಾಶವನ್ನು ನೀಡದೆ ಸತಾಯಿಸ್ತಾ ಇದ್ದಾರೆ.